ಚಿತ್ರದುರ್ಗದ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೊಳಾಳ್ ಗ್ರಾಮ. ಭೌಗೋಳಿಕವಾಗಿ ಈ ಒಂದು ಗ್ರಾಮ ಚಿತ್ರದುರ್ಗ, ಹಿರಿಯೂರು, ಹೊಳಲ್ಕೆರೆ ಈ ಮೂರು ತಾಲೂಕಿನ ಗಡಿ ಹಂಚಿನ ಗ್ರಾಮ ಕೂಡ ಹೌದು. ಇದೇ ಕಾರಣಕ್ಕೆ ಈ ಒಂದು ಪುಟ್ಟ ಹಳ್ಳಿ ಬಹುತೇಕವಾಗಿ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಕಾರಣವಾಗಿದೆ. ಮೂಲಭೂತ ಸೌಕರ್ಯಗಳಿಲ್ಲದೆ ಇಡೀ ಊರು ನಿಜಕ್ಕೂ ಕೂಡ ನರಳ್ತಾ ಇದೆ. ಇಲ್ಲಿನ ನಿವಾಸಿಗಳಂತೂ ಹೈರಾಣಾಗಿ ಹೋಗಿದ್ದಾರೆ. ಕಳೆದ ಒಂದು ವರ್ಷದಿಂದಲೂ ಕೂಡ ಈ ಒಂದು ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸಿದೆ. ನೀರಿಲ್ಲದ ಇಲ್ಲಿನ ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೊಳವೆ ಬಾವಿಗಳು ಕೂಡ ಬತ್ತಿ ಹೋಗಿದ್ದು ನೀರಿನ ಸರಬರಾಜು ಸ್ಥಗಿತವಾಗಿದೆ. ಇದೇ ಕಾರಣಕ್ಕೆ ಇಲ್ಲಿನ ಜನ ಕೆಲಸ ಬಿಟ್ಟು ದಿನಾ ಇಡೀ ನಲ್ಲಿಗಳ ಮುಂದೆ ಕಾದು ಕುಳಿತಿರುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಸಾಲು ಸಾಲು ಕೊಡಗಳನ್ನು ಹಿಡಿದು ಕುಡಿಯುವ ನೀರಿಗಾಗಿ ಇಲ್ಲಿನ ಜನ ಒತ್ತಾಯಿಸ್ತಿದ್ದಾರೆ. ಯಾರು ನೀರು ಇಲ್ಲ ಸರ್. ಇಲ್ಲಿ ಯಾರು ಅಧಿಕಾರಿಗಳು ಬಂದ್ರು ಕಿವೆಲ್ಲ ಹಾಕೊಂಡಲ್ಲ. ಇದು ಚಿತ್ರದುರ್ಗಕ್ಕೂ ಐತೆ, ಹೊಳಲ್ಕೆರೆಗೂ ಐತೆ, ಲಾಸ್ಟ್ ಬಾರ್ಡ್ರು. ಆದ್ರಿಂದ ಇಲ್ಲಿ ಯಾರು ಅಧಿಕಾರಿಗಳು ಬಂದು ಏನು ಎತ್ತ ಅಂತ ವಿಚಾರಿಸಲ್ಲ ಸರ್ ಈ ಊರಲ್ಲಿ. ಅದಕ್ಕಾಗಿ ಆಗ್ಲೇ ಅಧಿಕಾರಿಗಳು ಮುಂದೆ ಹೋಗಿದ್ವಿ. ಅಲ್ಲಿನೂ ನವೆಂಬರ್ ಡಿಸೆಂಬರಿಂದ ಇದುವರೆಗೂ ಒಂದು ಹನಿ ನೀರಿಲ್ಲ ಸರ್ ಈ ಊರಲ್ಲಿ. ಅದಕ್ಕಾಗಿ ನಮ್ಗೆ ನೀರು ಬೇಕೇ ಬೇಕು ಸರ್. ನೀರಿಂದ ಏನಕ್ಕೂ ಮಕ್ಕಳಿಗೂ ದನ ಕರುಗಳಿಗೂ ಅಡಿಕೆ ಗಿಡ ಏನೇನಕ್ಕೂ ನೀರೇ ಇಲ್ಲ ಸರ್ ಈ ಊರಲ್ಲಿ. ಹೋದ ಹುಡುಗರಿಗೆ ದಿನ ಸ್ನಾನ ಮಾಡಕ್ಕಿಲ್ಲ. ಒಬ್ಬೊಬ್ರು ಹೆಣ್ಮಕ್ಳು ಇದೀವಿ ಸರ್, ಬೈಕ್ ಇದ್ದಾರಂತ ಊಟಕ್ಕೆ ಮೊದಲಿಲ್ಲ, ಬಿಸಿ ಊಟಕ್ಕೆ ಇಲ್ಲ ಸ್ಕೂಲ್ ಹುಡುಗರಿಗೆ. ನಾವು ಒಬ್ಬೊಬ್ರು ಇದೀವಿ ಸರ್, ನಮ್ ಗಂಡ್ ಮಕ್ಳಿಲ್ಲ. ನಾವು ಹೋಗಿ ಎಲ್ಲಿಂದ ತರ್ಬೇಕು ನೀರು ಹೇಳ್ರಿ? ಎಲ್ಲೋ ಎಲ್ಕರ್ನಳ್ಳಿ ಅಂತ ಐತೆ, ಅಲ್ಲಿಗೆ ಹೋಗ್ಬೇಕು. ಇಲ್ಲಿಂದ ಗೋಪಾಲ್ಪುರಕ್ಕೆ ಅಂತ ಹೋಗಿ ತಕೊಂಡ್ ಬರ್ತಾರೆ. ಎಲ್ಲಿಂದ ತರ್ಬೇಕು ನಾವು? ಒಬ್ಬೊಬ್ರು ಇದೀವಿ ಹೆಣ್ಮಕ್ಳು, ಎಲ್ಲಿಗೆ ಹೋಗ್ಬೇಕು ಸರ್ ನಾವು? ಕುಂಟ್ರು ಕುರುಡು ಇದ್ರೆ ಮುದುಕ್ರ ಇದ್ದಾರೆ, ಎಲ್ಲಿಗೆ ಹೋಗಿ ತರ್ಬೇಕು ನಾವು? ಒಬ್ಬೊಬ್ರು ಇದೀವಿ, ನೀರು ಬೇಕಲ್ಲ ನಮ್ಗೆ. ಅಡಿಗೆಗೂ ಸ್ನಾನಕ್ಕೂ ಏನೇನಕ್ಕೂ ಒಂದನ್ನು ನೀರಿಲ್ಲ ಸರ್. ನಮ್ಗೆ ಸ್ನಾನ ಮಾಡಕ್ಕೆ ಇಲ್ಲ ನೀರು. ಇನ್ನು ಈ ಹಿಂದೆ ಕೂಡ ಇದೇ ಗ್ರಾಮದಲ್ಲಿ ಇಂಥದ್ದೇ ಸಮಸ್ಯೆ ತಲೆದೂರಿತು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ PDO ಮತ್ತು ತಾಲೂಕು ಪಂಚಾಯಿತಿಯ EO ಇಬ್ಬರನ್ನೂ ಕೂಡ ಇಲ್ಲಿ ದಿಗ್ಬಂಧನವನ್ನು ವಿಧಿಸಿದರು. ಕೂಡಲೇ ಎಚ್ಚೆತ್ತಂತಹ ತಾಲೂಕು ಆಡಳಿತ 2 ಕೊಳವೆ ಬಾವಿಗಳನ್ನು ಕೊರೆಸಿ ಈ ಗ್ರಾಮದ ಜನರಿಗೆ ಅವತ್ತು ನೀರು ಕೊಟ್ಟಿತ್ತು. ಆದರೆ ಇದೀಗ ಅವೆರಡೂ ಕೊಳವೆ ಬಾವಿಗಳು ಕೂಡ ಸಂಪೂರ್ಣ ಬತ್ತಿ ಹೋಗಿದ್ದು ಮತ್ತೆ ಕುಡಿಯುವ ನೀರಿನ ಬವಣೆ ಮತ್ತೆ ಶುರುವಾಗಿದೆ. ಇದರಿಂದಾಗಿ ಇವರಿಗೆ ನಿಜಕ್ಕೂ ಕೂಡ ಹನಿ ನೀರು ಸಿಗ್ತಾ ಇಲ್ಲ. ಮಹಿಳೆಯರ ಪಾಡು ಏಳುತ್ತೀರದಾಗಿದೆ. ಅಡುಗೆ ಮಾಡಲಿಕ್ಕೂ ಕೂಡ ಈ ಊರಿನ ಜನರಿಗೆ, ಮಹಿಳೆಯರಿಗೆ ನೀರು ಸಿಗ್ತಾ ಇಲ್ಲ. ಸ್ನಾನ ಮಾಡಲಿಕ್ಕೂ ಕೂಡ ಸಾರ್ವಜನಿಕರಿಗೆ ನೀರಿಲ್ಲ. ನಿಜಕ್ಕೂ ಕೂಡ ನೀರಿಲ್ಲದ ಇಲ್ಲಿನ ಜನ ತಣ್ಣೀರಿನ ಬಟ್ಟೆಯಲ್ಲಿ ಮೈ ಒರೆಸಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಹುತೇಕವಾಗಿ ಬಟ್ಟೆ ತೊಳೆಯಲಿಕ್ಕೆ ನೀರಿಲ್ಲ. ಜನ ಜಾನುವಾರುಗಳಿಗೂ ಕೂಡ ಇಲ್ಲಿನ ನೀರಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೂರದ ತೋಟಗಳಿಂದ ನೀರು ತರಬೇಕಾಗಿದೆ. ಆದರೆ ಅಡಿಕೆ ತೋಟದ ಮಾಲೀಕರಂತೂ ಇದಕ್ಕೂ ಕೂಡ ವಿರೋಧವನ್ನು ಮಾಡ್ತಾ ಇದ್ದಾರೆ. ಎಲ್ಲ ತಾಲೂಕಿಗೆ, ಹಿರಿಯೂರು ತಾಲೂಕಿಗೂ ಲಾಸ್ಟ್ ಬಾರ್ಡ್, ಆಮೇಲೆ ಚಿತ್ರದುರ್ಗಕ್ಕೂ ಲಾಸ್ಟ್ ಬಾರ್ಡ್, ಹೊಳಲ್ಕೆರೆನೂ ಲಾಸ್ಟ್ ಬಾರ್ಡ್. ಯಾವ ರೆಸ್ಪಾನ್ಸು ಮಾಡಲ್ಲ ಇಲ್ಲಿ. ಯಾವ ಅಧಿಕಾರಿಗಳನ್ನು ಬಂದರೂ ಆಯಿತು ಅಂತ ಹೇಳ್ತಾರೆ, ಅದೇ ಹೋಗ್ತಾರೆ. ಅದಕ್ಕೆ ಏನೋ ಸ್ಪಂದಿಸ್ತಾ ಇಲ್ಲ. ಇಲ್ಲಿ ಭಾರಿ ಕ್ರಿಟಿಕಲ್ ಆಗಿದೆ. ಆಮೇಲೆ ಹೆಣ್ಮಕ್ಳು ಸ್ನಾನ ಮಾಡೋದೇ ಬಂಡಾಟ ಆಗಿದೆ. ಆಮೇಲೆ ಇದಾಗಿ ಮಕ್ಕಳು ಸ್ಕೂಲಿಗೆ ಕಳಿಸೋದು ಭಾಳ ತೊಂದರೆ ಆಗಿದೆ. ಆಮೇಲೆ ಅಲ್ಲಿ ಸ್ಕೂಲಲ್ಲಿ ಬಿಸಿ ಊಟ, ನಮ್ಮೂರಲ್ಲಿ ಬಿಸಿ ಊಟ ಮಾಡಬೇಕು ಅಂತಂದ್ರು ಅವರು ಯಾರ್ಯಾರ ಮನೆಯಾಗ 2 ಚಮ್ ಬಿಸ್ಕೊಂಬಂದು ಇದು ಮಾಡ್ತಾರೆ. ಆಮೇಲೆ ನೀರಿಗೆ ಅಂತಂದು ತೋಟಗಳಿಗೆ ಹೋಗ್ತಾರೆ. ಅದು ಬೆಳಗಿನ ಜಾವ 6 ಗಂಟೆ ಬರ್ತದೆ ಸರ್. 6 ಗಂಟೆ ಬಂದು 10 ಗಂಟೆಗೆ ಕ್ಲೋಸ್ ಆಗುತ್ತೆ. ಅದರೊಳಗೆ ನೀರು ತಗೊಂಬಂದು ಇದು ಮಾಡಬೇಕು ಅಂತಂದರೆ ಈಗ ಬೇರೆ ಕೆಲಸಗಳಿಗೆ ಹೋಗೋಕ್ಕೂ ಎಡವಟ್ಟಾಗುತ್ತೆ. ಆಮೇಲೆ ಸ್ಕೂಲಿಗೆ ಕಾರ್ಮೆಂಟಿಗೆ ಕಳಿಸ್ಬೇಕಂತಂದ್ರು ಹುಡುಗರಿಗೆ ಭಾಳ ಸಮಸ್ಯೆ ಆಗಿದೆ. ಆಮೇಲೆ ಸ್ನಾನ ಮಾಡೋದೇ ಒಂದು ಇದಾಗ್ಬಿಡುತ್ತೆ. ಅವ್ರ ಮಕ್ಕಳು ಸ್ನಾನ ಮಾಡಿಸಿ ಕಳಿಸೋದೇ ಇದಾಗಿದೆ. ಕೊನೆಗೆ ಒದ್ದೆ ಬಟ್ಟೆ ಮಾಡಿಬಿಟ್ಟು ಅವ್ರ ಮೈ ಒರೆಸಿ ಬಟ್ಟೆ ಹಾಕಿ ಕಳಿಸ್ತಾರೆ. ಅಷ್ಟು ಕ್ರಿಟಿಕಲಿ ಬಂದುಬಿಟ್ಟಿದೆ ನಮಗೆ. ಹಂಗಾಗಿ ಈಗ ಮಕ್ಕಳನ್ನ ಒದ್ದೆ ಬಟ್ಟೆ ಮಾಡಿ ಮುಖ ಒರೆಸಿ ಕಳಿಸ್ಬೇಕಾದ್ರೆ ಎಷ್ಟು ಕ್ರಿಟಿಕಲ್ ಆಗಿರ್ಬೋದು ಸರ್. ಹಂಗಾಗಿ ಇಲ್ಲಿ ಏನು ಇದಾಗ್ತಿಲ್ಲ. ರೆಸ್ಪಾನ್ಸ್ ತಹಸೀಲ್ದಾರ್ ಒಳಗಾಗಿ ಹೇಳಿರುವ ಅವ್ರು ತಹಸೀಲ್ದಾರ್ ಯಾವುದೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಒಂದು ಸರಿ ಬಂದರು, ಕರ್ಕೊಂಬಂದಿದ್ದು ಬಂದಾಗ ಅವರು ಆಯಿತು ಅಂತಂದು ಅವತ್ತಿದ್ದು ಬೋರ್ ಕೊರೆಸಿದ್ರು. ಆದರೆ ಏನು ಉಪಯೋಗ ಆಗಲಿಲ್ಲ. ಮತ್ತು ಅದೊಂದು ಕೊರೆಸಿದ್ದೆ ಲಾಸ್ಟು, ಮತ್ತೆ ಬಂದೇ ಇಲ್ಲ. ಇನ್ನು ಶಾಲೆಗಳ ಪರಿಸ್ಥಿತಿ ಕೂಡ ಇದಕ್ಕೆ ಹೊರತಾಗಿಲ್ಲ. ಶಾಲೆಗಳಲ್ಲಿ ಬಿಸಿಯೂಟ ಕೂಡ ಮಾಡದೆ ವಿದ್ಯಾರ್ಥಿಗಳಿಗೆ ಬಿಸಿಯೂಟವನ್ನು ಕೂಡ ಈಗಾಗಲೇ ಶಿಕ್ಷಕರು ಬಂದ್ ಮಾಡಿದ್ದಾರೆ. ಕುಡಿಯುವ ನೀರಿಲ್ಲದೆ ಈ ಊರಲ್ಲಿ ನಿಜ ಜೀವಜಲಕ್ಕೂ ಕೂಡ ಸಿಗದೆ ಹೈರಾಣಾಗುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಇಷ್ಟಾದರೂ ಕೂಡ ಇತ್ತ ಸ್ಥಳೀಯ ಶಾಸಕರಾಗಲಿ, ಜಿಲ್ಲಾಡಳಿತವಾಗಲಿ, ಜಿಲ್ಲಾ ಪಂಚಾಯತ್ CO ಯಾರೂ ಕೂಡ ಇತ್ತ ಧಾವಿಸಿಲ್ಲ ಈ ಜನರ ನರಕ ಯಾತನೆಯನ್ನು. ಆದರೆ ಯಾರೂ ಕೂಡ ಇದುವರೆಗೂ ಕೂಡ ಕೇಳ್ತಾ ಇಲ್ಲ. ಒಟ್ಟಾರೆ ಒಂದು ವರ್ಷದಿಂದಲೂ ಕೂಡ ಈ ಗ್ರಾಮದಲ್ಲಿ ನೀರಿಲ್ಲದೆ ಇದ್ದರೂ ಇಲ್ಲಿನ ಜನ ಜೀವನ ನಡೆಸಲಿಕ್ಕೂ ಕೂಡ ಪರದಾಡ್ತಾ ಇದ್ದರೂ ಕೂಡ
ಯಾವೊಬ್ಬ ಅಧಿಕಾರಿಯೂ ಕೂಡ ಬಂದಿಲ್ಲ ಅನ್ನುವಂಥದ್ದು ಈ ಒಂದು ಗ್ರಾಮದ ಜನರ ಅಳಲಾಗಿದೆ. ಇನ್ನಾದರೂ ಕೂಡ ಚಿತ್ರದುರ್ಗದ ಜಿಲ್ಲಾಡಳಿತ ಈ ಗಡಿ ಗ್ರಾಮದ ಜನರ ಸಮಸ್ಯೆಯನ್ನು ಅರಿಯಬೇಕಾಗಿದೆ. ಕೂಡಲೇ ಕೊಳವೆ ಬಾವಿಯನ್ನು ಕೊರೆಸಿ ಪರಿಶುದ್ಧವಾದಂತಹ ಕುಡಿಯುವ ನೀರನ್ನು ಕಲ್ಪಿಸಬೇಕು ಅನ್ನೋದು ನಮ್ಮ ಒತ್ತಾಯ ಕೂಡ ಆಗಿದೆ.